ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಕುರುಬನು, ಆ ಬಾಗಿಲು, ಆ ಕುರಿ ಹಿಂಡು. ರೆಫರೆನ್ಸ್ ಪುಟ 4157, ಪುಟದ ಸಂಖ್ಯೆ 15 ಮತ್ತು 16. ಒಂದೇ ಹಿಂಡು, ಒಬ್ಬನೇ ಕುರುಬನು. ಒಂದು ಮುಖ್ಯವಾದ ಸತ್ಯಾರ್ಥವು 17ನೇ ವಚನದಲ್ಲಿ ಪ್ರತಿಪಾದಿಸಲಾಗಿರುವುದು. ಅದೇನೆಂದರೆ, ನಮ್ಮ ಕರ್ತನ ಕುರಿಗಳಿಗೆ ಒಂದೇ ಒಂದು ಹಟ್ಟಿಯನ್ನು ಏರ್ಪಡಿಸಲಾಗಿರುವುದು ಹಾಗೂ ಅದರಲ್ಲಿ ಸುವಾರ್ಥ ಯುಗದಲ್ಲಿ ನಿಜವಾಗಿಯೂ ಆತನವರೆಲ್ಲರೂ ನಂಬಿಕೆ ಹಾಗೂ ವಿಧೇಯತೆಗಳ ಮೂಲಕವಾಗಿ ವಿಶ್ರಾಂತಿ ಸಮಾಧಾನಗಳನ್ನು ಕಂಡುಕೊಳ್ಳುವರೆಂಬುದೇ. ತಂದೆಯು ಆ ರಾಜ್ಯವನ್ನು ಕೊಡಲು ಸಂತೋಷವುಳ್ಳವನಾಗಿರುವ ಆ ಚಿಕ್ಕ ಹಿಂಡು ಇದೆ. ಆಯಲ್ಪಟ್ಟ ಈ ಚಿಕ್ಕ ಹಿಂಡು ಒಂದೇ ರಾಜ್ಯ, ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಪಡೆಯಲಿರುವುದು ಮತ್ತು ಕರ್ತನಿಂದ ಗುರುತಿಸಲ್ಪಡುವುದು ಕೇವಲ ಇದೊಂದನ್ನೇ. ಮತ್ತು ಇತರರೆಲ್ಲರೂ ಪಾಪಗಳನ್ನು ತೊಳೆದುಕೊಳ್ಳುವ ಪರ್ಗೆಟೋರಿ ಎಂಬ ಸ್ಥಳಕ್ಕೆ ಇಲ್ಲವೇ ನಿತ್ಯ ಯಾತನೆಗೆ ಸೇರಿಸಲ್ಪಡುವರೆಂಬುದನ್ನು ಈ ಹಿಂದೆ ಹಲವರು ಭಾವಿಸಿದ್ದರು. ಈ ಅಭಿಪ್ರಾಯದಲ್ಲಿರುವ ತಪ್ಪನ್ನು ಈ ವಚನದಲ್ಲಿ ಬಹು ಸಮೃದ್ಧವಾದ ರೀತಿಯಲ್ಲಿ ತೋರಿಸಿಕೊಡಲಾಗಿರುವುದು. ಕರ್ತನು ತನಗೆ ಈ ಹಟ್ಟಿಗೆ ಸೇರದಿರುವ, ಅಂದರೆ ನಾವು ಸೇರಿಸಿರುವ ನಂಬಿಕೆಯ ಮೂಲಕವಾಗಿ ವಿಶ್ರಾಂತಿಗೆ ಇನ್ನೂ ಸೇರದಿರುವ, ಮುಂದೆ ಬರಲಿರುವ ರಾಜ್ಯದ ಮಹಿಮೆಯನ್ನು ನಿರೀಕ್ಷಿಸುತ್ತಿರುವ ಬೇರೆ ಕುರಿಗಳು ಇವೆ ಎಂಬುದನ್ನು ಸ್ಪಷ್ಟವಾಗಿ ಪ್ರಕಟಿಸಿ ಹೇಳಿರುತ್ತಾರೆ. ದೇವ ಪ್ರೀತಿಯ ಉದ್ದ, ಅಗಲ, ಎತ್ತರ ಮತ್ತು ಆಳದ ವಿಷಯವಾಗಿ ಕ್ರಿಸ್ತನಲ್ಲಿ ಮಾಡಲಾಗಿರುವ ಏರ್ಪಾಡುಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಳ್ಳೋಣ. ಇಡೀ ಲೋಕವು ಪಾಪದಲ್ಲಿಯೂ ಹಾಗೂ ಆದಿ ತಂದೆಯಾದ ಆದಾಮನ ವಿಧೇಯತೆಯ ಮೂಲಕವಾಗಿ ಎಲ್ಲವನ್ನೂ ಕಳಕೊಂಡಿತ್ತು. ಇಡೀ ಲೋಕವು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲಾಗಿತ್ತು. ಈವರೆಗೆ ಒಂದು ವಿಶೇಷವಾದ ವರ್ಗವು ಮಾತ್ರ ಕತ್ತಲೆಯೊಳಗಿಂದ ಕರ್ತನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಲು ಮತ್ತು ಈಗ ಇರುವ ಕುರಿಹಟ್ಟಿಯಲ್ಲಿ ಸೇರುವ ಸೌಭಾಗ್ಯದ ಸ್ಥಿತಿಗೆ ಕರೆಯಲ್ಪಟ್ಟಿರುವುದೆಂಬುದನ್ನು ಕಾಣುವವರಾಗೋಣ. ಮಾನವರಲ್ಲಿನ ಒಂದು ದೊಡ್ಡ ಪಾಲು ಜನರಿಗೆ ದೇವರಿಲ್ಲದೆ ಇರುವರೆಂಬುದನ್ನು, ಅವರ ಕಣ್ಣುಗಳು ಕುರುಡಾಗಿರುವ, ಅವರ ಕಿವಿಗಳು ಮುಚ್ಚಿರುವ ಕಾರಣ ಹಾಗೂ ಅವರು ದೇವರ ಕೃಪೆಯ ವಿಷಯವಾಗಿ ತಿಳಿಯದವರಾಗಿದ್ದು, ಈ ಮೂಲಕವಾಗಿ ದೊರೆಯುವ ಆಶೀರ್ವಾದಗಳನ್ನು ಇನ್ನೂ ಪಡೆಯದ ಕಾರಣ ಲೋಕದಲ್ಲಿ ಅವರು ಯಾವ ನಿರೀಕ್ಷೆಯೂ ಇಲ್ಲದೇ ಇರುವರು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳೋಣ. ಆದರೆ ಒಂದು ನಿಗದಿತ ಕಾಲದಲ್ಲಿ ಕುರುಡರೆಲ್ಲರ ಕಣ್ಣುಗಳು ಕಾಣಲಾಗುವುದು ಮತ್ತು ಕಿವುಡರೆಲ್ಲರ ಕಿವಿಗಳು ತೆರೆಯಲಾಗುವುದೆಂದು ಕರ್ತನು ತಿಳಿಸಿರುವುದಕ್ಕೆ ಸಹ ಕಿವಿಗೊಡುವವರಾಗೋಣ. ಈಗ ಆಯಲ್ಪಡುತ್ತಿರುವ ಚಿಕ್ಕ ಹಿಂಡು ಆತನ, ಅಂದರೆ ಕ್ರಿಸ್ತನ ಮೊದಲಗಿತ್ತಿಯು ಮತ್ತು ಆ ರಾಜ್ಯಕ್ಕೆ ಸಹಬಾಧ್ಯಳು ಆಗಿ ರೂಪುಗೊಳ್ಳಲಿದ್ದು, ಅನಂತರ ಆತನ ಹಾಗೂ ಆತನ ಮಹಿಮೆ ಹೊಂದಿದ ಮೊದಲಗಿತ್ತಿಯ ಮೂಲಕವಾಗಿ ಮಾನವ ಕುಲದ ಪ್ರತಿಯೊಬ್ಬನಿಗೂ ದೇವರ ಆಶೀರ್ವಾದವನ್ನು ವಿಸ್ತರಿಸಲಾಗುವುದು ಎಂಬ ಆತನ ಪ್ರಕಟಣೆಯನ್ನು ಆಲಿಸುವವರಾಗೋಣ. ನೀತಿ ಸೂರ್ಯನು ಸ್ವಚ್ಛತೆಯ ಕಿರಣಗಳುಳ್ಳವನಾಗಿ ಮೂಡುವನು. ಆಗ ಎಲ್ಲರೂ ಮೊಣಕಾಲೂರುವರು ಹಾಗೂ ಎಲ್ಲರ ನಾಲಿಗೆಗಳು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಅರಿಕೆ ಮಾಡುವುದು. ಆಗ ಬೇರೆ ಹಿಂಡಿನ ಕುರಿಗಳನ್ನು ಒಟ್ಟುಗೂಡಿಸಲು ಆರಂಭಿಸಲಾಗುವುದು. ಆ ಕಾಲದಲ್ಲಿ ಈಗಿರುವ ಕುರಿ ಹಿಂಡು ತೆರೆಯ ಆಚೆಗೆ ದಾಟಿ ಹೋಗಿ ಆ ರಾಜ್ಯ ಪ್ರಭಾವದಲ್ಲಿ ಸೇರಿಸುವುದು. ಆಗ ಈಗಿರುವ ಕುರಿಹಟ್ಟಿಯು ಮುಕ್ತಾಯವಾಗುವುದು. ಅಲ್ಲದೆ ಮುಂದೆ ಇಂಥ ಒಂದು ಬಗೆಯ ಕುರಿಹಟ್ಟಿಯು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆಂದರೆ ಅಲ್ಲಿ ಯಾವ ಕಳ್ಳರನ್ನಾಗಲಿ ದರೋಡೆಕೋರರನ್ನಾಗಲಿ ಬಿಡಲಾಗುವುದಿಲ್ಲ. ನನ್ನ ಪರಿಶುದ್ಧ ಪರ್ವತದಲ್ಲಿ, ಅಂದರೆ ರಾಜ್ಯದಲ್ಲಿ, ಯಾರೂ ಕೇಡು ಮಾಡರು, ಹಾಳು ಮಾಡರು. ಅನಂತರ ಇನ್ನು ಯಾವ ಕುರಿಯನ್ನು 1000 ವರ್ಷಗಳು ಮುಗಿಯುವವರೆಗೆ ವಂಚಿಸದಂತೆ ಆ ಮಹಾವಿರೋಧಿಯಾದ ಸೈತಾನನನ್ನು 1000 ವರ್ಷಗಳ ಪರ್ಯಂತರ ಬಂಧಿಸಿಡಲಾಗುವುದು. ಈ ಮಧ್ಯೆ ಮಾನವ ಕುಲವೆಲ್ಲವೂ
ಕರ್ತನ ಮತ್ತು ಆತನ ಮೊದಲಗೆತ್ತಿಯ ವರ್ಗದವರ ಮೂಲಕವಾಗಿ ಶಿಕ್ಷಣಕ್ಕೆ ಒಳಗಾಗುವರು. ಮತ್ತು ಯೆಹೋವನ ಮಹಿಮೆಯು ಜ್ಞಾನವು ಭೂಲೋಕದಲ್ಲೆಲ್ಲ ತುಂಬಿಕೊಂಡಿರುವುದು. ಇದರ ಪರಿಣಾಮವಾಗಿ ಮಾನವ ಕುಲಕ್ಕೆ ಒಂದು ಪರೀಕ್ಷೆಯಾಗುವುದು. ಮತ್ತು ಕೆಲವರು ತಾವಾಗಿಯೇ ಸಂತೋಷದಿಂದ ಕರ್ತನಿಗೆ ಕುರಿಯಾಗಿ ಆತನೊಂದಿಗೆ ಹೊಂದಾಣಿಕೆಗೆ ಬಂದವರಾಗಿ ಆತನ ಬಲಗಡೆಯ ಭಾಗಕ್ಕೆ, ಅಂದರೆ ಆತನ ಅನುಗ್ರಹ ಸ್ಥಾನಕ್ಕೆ ಅಂಗೀಕಾರವಾಗುವರು. ಅವರಿಗೆ ಆತನು ನಿತ್ಯ ಜೀವವನ್ನು ದಯಪಾಲಿಸಲು ಸಂತೋಷವುಳ್ಳವನಾಗಿರುವನು. ಇತರರು ಇದೇ ಅನುಕೂಲಕರ ಸನ್ನಿವೇಶದಲ್ಲಿ ಆಡಿನಂಥ, ಅಂದರೆ ಮೊಂಡು ಸ್ವಭಾವವನ್ನು ತೋರ್ಪಡಿಸುವವರಾಗಿ ಕ್ರಮೇಣ ಆತನ ಅಸಮ್ಮತಿ ಸ್ಥಾನವಾದ ಎಡಭಾಗಕ್ಕೆ ಕೂಡಿಸಲ್ಪಡುವರು. ಅವರ ವಿರೋಧಿಯಾದ ಸೈತಾನನ ಮನೋಭಾವವನ್ನು ಹೊಂದಿದವರಾಗಿ ಕರ್ತನ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ. ಇವರು ಕಡೆಯಲ್ಲಿ ಸೈತಾನನೊಂದಿಗೆ 1000 ವರ್ಷಗಳ ಮುಕ್ತಾಯದ ಸಮಯದಲ್ಲಿ ಎರಡನೆಯ ಮರಣದಲ್ಲಿ ಸಂಪೂರ್ಣವಾಗಿ ನಿರ್ನಾಮವಾಗುವರು. ಅವರಿಗಾಗುವ ದಂಡನೆಯು ನಿರಂತರವಾದದ್ದು, ಕಾರಣ ಅವರ ಮರಣವು ಶಾಶ್ವತವಾಗಿರುವುದು. ಅವರಿಗೆ ಎಂದೂ ಪುನರುತ್ಥಾನವಾಗದು. ಅವರದು ಎರಡನೆಯ ಮರಣ. ಸಾಂಕೇತಿಕವಾಗಿ ಅದು ಗೆಹನ್ನ, ಇಲ್ಲವೇ ನಾಶವಾಗಿರುವುದು.